Good morning, students. Today's topic is animal breeding. In animal breeding, the first question, what is breed? A breed is a group of animals related by descent and similar general appearance, features, size, etc. is called breed ಅಂತೇಳಿ ಕರಿತೀವಿ. That means breed is a group of animals. ಇದರಲ್ಲಿ homogeneous appearance ಇರುತ್ತೆ, homogeneous behavior ಇರುತ್ತೆ ಅನಿಮಲ್ಸ್ ಅಲ್ಲಿ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಬ್ರೀಡ್ ಅಂತ ನಾವೇನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಥಿಂಗ್ ನೋಡಿ, ಬ್ರೀಡಿಂಗ್ ಮೀನ್ಸ್ ಇಸ್ ದಿ ಮಾಡಿಫಿಕೇಶನ್ ಆಫ್ ಜಿನೋಟೈಪ್ ಆಫ್ ಅನ್ ಆರ್ಗ್ಯಾನಿಸಮ್. ಬ್ರೀಡಿಂಗ್ ಅಲ್ಲಿ ಏನ್ ಮಾಡ್ತೀವಿ, ಆರ್ಗ್ಯಾನಿಸಮ್ ನ ಜಿನೋಟೈಪ್ ನ ಮಾಡಿಫೈ ಮಾಡ್ತೀವಿ. ಯಾವಾಗ ಜಿನೋಟೈಪ್ ನ ಮಾಡಿಫೈ ಮಾಡ್ತೀವಿ, ನಮಗೆ ಕ್ವಾಲಿಟಿ ಆಫ್ ಆರ್ಗ್ಯಾನಿಸಮ್ ಏನಾಗುತ್ತೆ, ಅರೈಸ್ ಆಗುತ್ತೆ. ದಟ್ ಆರ್ಗ್ಯಾನಿಸಮ್ ಆರ್ ಮೋರ್ ಯೂಸ್ಫುಲ್ ಟು ಹ್ಯೂಮನ್ಸ್. ಅದೇ ಈ ಪಾಯಿಂಟ್. ಬ್ರೀಡಿಂಗ್ ಈಸ್ ದಿ ಮಾಡಿಫಿಕೇಶನ್ ಆಫ್ ಜಿನೋಟೈಪ್ ಆಫ್ ಅನ್ ಆರ್ಗ್ಯಾನಿಸಮ್ ಟು ಮೇಕ್ ದಟ್ ಆರ್ಗ್ಯಾನಿಸಮ್ ಮೋರ್ ಯೂಸ್ಫುಲ್ ಟು ಹ್ಯೂಮನ್ಸ್. ದಿಸ್ ಇಸ್ ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡಿ, ಅನಿಮಲ್ ಬ್ರೀಡಿಂಗ್ ದು ಮೈನ್ ಇಂಟೆನ್ಷನ್ ಇನ್ಕ್ರೀಸಿಂಗ್ ದಿ ಈಲ್ಡ್ ಆಫ್ ಅನಿಮಲ್ಸ್. ಅನಿಮಲ್ ಈಲ್ಡ್ ನ ಇನ್ಕ್ರೀಸ್ ಮಾಡೋದು ಫಸ್ಟ್ ಇಂಪಾರ್ಟೆಂಟ್ ಥಿಂಗ್, ಅಂಡ್ ಇಂಪ್ರೂವಿಂಗ್ ದಿ ಡಿಸೈರಬಲ್ ಕ್ವಾಲಿಟೀಸ್ ಆಫ್ ದಿ ಪ್ರೊಡ್ಯೂಸ್. ಡಿಸೈರಬಲ್ ಕ್ವಾಲಿಟಿನ ಇಂಪ್ರೂವ್ ಮಾಡೋದು, ಅಗೇನ್ ಅದರ ಜೊತೆಗೆ ಆರ್ಗ್ಯಾನಿಸಮ್ ನ ಈಲ್ಡ್ ನ ಏನ್ ಮಾಡೋದು, ಅಥವಾ ಅನಿಮಲ್ ಈಲ್ಡ್ ನ ಏನ್ ಮಾಡೋದು, ಇನ್ಕ್ರೀಸ್ ಮಾಡೋದು. ದಟ್ ಈಸ್ ದಿ ಮೈನ್ ಇಂಟೆನ್ಷನ್ ಆಫ್ ಅನಿಮಲ್ ಬ್ರೀಡಿಂಗ್. ಓಕೆ, ನೆಕ್ಸ್ಟ್ ಇನ್ ಅನಿಮಲ್ ಬ್ರೀಡಿಂಗ್ ದಿ ಬ್ರೀಡಿಂಗ್ ಈಸ್ ಟೂ ಟೈಪ್ಸ್. ಎರಡು ಟೈಪ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಫಸ್ಟ್ ಒನ್ ಇನ್ ಬ್ರೀಡಿಂಗ್, ಸೆಕೆಂಡ್ ಒನ್ ಔಟ್ ಬ್ರೀಡಿಂಗ್. ಫಸ್ಟ್ ಒನ್ ಈಸ್ ಇನ್ ಬ್ರೀಡಿಂಗ್, ಸೆಕೆಂಡ್ ಒನ್ ಈಸ್ ಔಟ್ ಬ್ರೀಡಿಂಗ್. ಇನ್ ಬ್ರೀಡಿಂಗ್ ಮೀನ್ಸ್, ಇಲ್ಲಿ ನೋಡಿ, ಇನ್ ಬ್ರೀಡಿಂಗ್ ಅಂದ್ರೆ ಮೇಟಿಂಗ್ ಆಫ್ ಮೋರ್ ಕ್ಲೋಸ್ಲಿ ರಿಲೇಟೆಡ್ ಇಂಡಿವಿಜುವಲ್. ಇಲ್ಲಿ ಮೇಟಿಂಗ್ ಪ್ರೋಸೆಸ್ ಟೇಕ್ ಪ್ಲೇಸ್ ಬಿಟ್ವೀನ್ ಮೋರ್ ಕ್ಲೋಸ್ಲಿ ರಿಲೇಟೆಡ್ ಇಂಡಿವಿಜುವಲ್ ವಿತ್ ಇನ್ ಸೇಮ್ ಬ್ರೀಡ್. ಸೇಮ್ ಬ್ರೀಡ್ ಇಂಟು ಹ್ಯಾವಿಂಗ್ ಕಾಮನ್ ಆನ್ಸಿಸ್ಟರ್ ಫಾರ್ 4 to 6 ಜನರೇಷನ್ ಈಸ್ ಕಾಲ್ಡ್ ಇನ್ ಬ್ರೀಡಿಂಗ್ ಅಂತೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಮೇಟಿಂಗ್ ಟೇಕ್ ಪ್ಲೇಸ್ ಬಿಟ್ವೀನ್ ಮೋರ್ ಕ್ಲೋಸ್ಲಿ ರಿಲೇಟೆಡ್ ಇಂಡಿವಿಜುವಲ್. ಇದು ಫಸ್ಟ್ ಪಾಯಿಂಟ್. ಮೋರ್ ಕ್ಲೋಸ್ಲಿ ರಿಲೇಟೆಡ್ ಇಂಡಿವಿಜುವಲ್ಸ್ ಅಲ್ಲಿ ಏನಾಗ್ತದೆ, ಮೇಟಿಂಗ್ ಆಗ್ತದೆ. ಸೆಕೆಂಡ್ ಪಾಯಿಂಟ್, ವಿತ್ ಇನ್ ದಿ ಸೇಮ್ ಬ್ರೀಡ್. ಥರ್ಡ್ ಪಾಯಿಂಟ್, ಹ್ಯಾವಿಂಗ್ ಕಾಮನ್ ಆನ್ಸಿಸ್ಟರ್ ಫಾರ್ 4 to 6 ಜನರೇಷನ್ ಈಸ್ ಕಾಲ್ಡ್ ಇನ್ ಬ್ರೀಡಿಂಗ್ ಅಂತ ನಾವೇನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಇನ್ ಬ್ರೀಡಿಂಗ್ ಅಬ್ಸರ್ವ್ ಮಾಡಿದ್ರೆ, ಫಸ್ಟ್ ಒನ್, ಇಟ್ ಇನ್ಕ್ರೀಸಸ್ ಹೋಮೋಝೈಗೋಸಿಟಿ ಟು ಇವಾಲ್ವ್ a pure line animal. Inbreeding which are helpful for increases homozygosity. homozygosity ಏನ್ ಮಾಡುತ್ತೆ, ಇಂಪ್ರೂವ್ ಮಾಡುತ್ತೆ, ಅಥವಾ ಪ್ಯೂರ್ ಲೈನ್ ಏನ್ ಮಾಡುತ್ತೆ, ಇಂಪ್ರೂವ್ ಮಾಡುತ್ತೆ. ಹೇಗೆ ಅಂದ್ರೆ ಇಲ್ಲಿ ನೋಡಿ, ಮೇಟಿಂಗ್ ಆಫ್ ಮೋರ್ ಕ್ಲೋಸ್ಲಿ ರಿಲೇಟೆಡ್ ಇಂಡಿವಿಜುವಲ್. ಮೇಟಿಂಗ್ ಆಗ್ತಾ ಇರೋದು ಮೋರ್ ಕ್ಲೋಸ್ಲಿ ರಿಲೇಟೆಡ್ ಇಂಡಿವಿಜುವಲ್ ಅಲ್ಲಿ, ಸೇಮ್ ಬ್ರೀಡ್ ಇದೆ, ಕಾಮನ್ ಆನ್ಸಿಸ್ಟರ್ 4 to 6 ಜನರೇಷನ್. ದಟ್ಸ್ ವೈ ಹೋಮೋಝೈಗೋಸಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಫಸ್ಟ್ ಪಾಯಿಂಟ್ ಆಯ್ತು. ಸೆಕೆಂಡ್ ಪಾಯಿಂಟ್, it exposes harmful recessive genes that are eliminated by selection. Expose of harmful recessive gene, important thing, that are eliminated by selection. Eliminated by selection, idu second benefits aitu. Third one, helpful in accumulation of superior gene. Superior gene na accumulation ಏನು ಮಾಡುತ್ತೆ, inbreeding support ಮಾಡುತ್ತೆ. These are the ಅಡ್ವಾಂಟೇಜಸ್ ಆಫ್ ಇನ್ ಬ್ರೀಡಿಂಗ್. ಇಲ್ಲಿ ನೋಡಿ, ಫಸ್ಟ್ ಟೈಪ್ ಸ್ಟಡಿ ಮಾಡಿದ್ವಿ, ದಟ್ ಈಸ್ ದಿ ಇನ್ ಬ್ರೀಡಿಂಗ್. ಇನ್ ಬ್ರೀಡಿಂಗ್ ಅಲ್ಲಿ ಮೇಟಿಂಗ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಇಂಡಿವಿಜುವಲ್ ವಿತ್ ಇನ್ ಸೇಮ್ ಬ್ರೀಡ್, ಹ್ಯಾವಿಂಗ್ ಕಾಮನ್ ಆನ್ಸಿಸ್ಟರ್ ಫಾರ್ 4 to 6 ಜನರೇಷನ್. ಓಕೆ, ಈಗ ಇನ್ ಬ್ರೀಡಿಂಗ್ ನ ಅಡ್ವಾಂಟೇಜಸ್ ನೋಡಿದ್ರೆ, ಅದೇ ತರ ಡಿಸ್ಅಡ್ವಾಂಟೇಜಸ್ ಅಬ್ಸರ್ವ್ ಮಾಡ್ತಾ ಹೋದ್ರೆ, ಸಮ್ ಟೈಮ್ ಯಾವಾಗ ಕಂಟಿನ್ಯೂಸ್ ಇನ್ ಬ್ರೀಡಿಂಗ್, if the continuous inbreeding reduces fertility. Continuous inbreeding reduces fertility and even productivity. Productivity nu reduce ಮಾಡುತ್ತೆ, fertility nu reduce ಮಾಡುತ್ತೆ. ಯಾವಾಗ continuous inbreeding process ಆದಾಗ is called inbreeding depression ಅಂತೇಳಿ ಕರಿತೀವಿ. ಹಾಗಾಗಿ inbreeding depression ಅಂದ್ರೆ continuous inbreeding reduces fertility and even productivity is called inbreeding depression.
ಇದು ಫಸ್ಟ್ ಟೈಪ್ ಆಯ್ತು ಇನ್ ಬ್ರೀಡಿಂಗ್. ಸೆಕೆಂಡ್ ಒನ್ ಔಟ್ ಬ್ರೀಡಿಂಗ್. ಔಟ್ ಬ್ರೀಡಿಂಗ್ ಅಂದ್ರೆ ಇಟ್ ಈಸ್ ದಿ ಬ್ರೀಡಿಂಗ್ ಆಫ್ ಅನ್ರಿಲೇಟೆಡ್ ಅನಿಮಲ್ಸ್. ಅನ್ರಿಲೇಟೆಡ್ ಅನಿಮಲ್ಸ್ ಇನ್ ಬ್ರೀಡಿಂಗ್ ಅಲ್ಲಿ ನಾವೇನಂತ ಟರ್ಮ್ ಹಾಕಿದ್ವಿ, ಮೋರ್ ಕ್ಲೋಸ್ಲಿ ರಿಲೇಟೆಡ್ ಇಂಡಿವಿಜುವಲ್ ಇನ್ ಬ್ರೀಡಿಂಗ್. ಔಟ್ ಬ್ರೀಡಿಂಗ್ ಅಂದ್ರೆ ಬ್ರೀಡಿಂಗ್ ಆಫ್ ಅನ್ರಿಲೇಟೆಡ್ ಅನಿಮಲ್ಸ್. ಔಟ್ ಬ್ರೀಡಿಂಗ್ ಇನ್ಕ್ಲೂಡ್ಸ್ ಔಟ್ ಕ್ರಾಸಿಂಗ್, ಕ್ರಾಸ್ ಬ್ರೀಡಿಂಗ್ and interspecific hybridization. Outcrossing, cross breeding, interspecific hybridization. ಈಗ ಅದರಲ್ಲಿ ಫಸ್ಟ್ ಟಾಪಿಕ್ outcrossing. Outcrossing means this is mating of animals within the same breed but having no common ancestors. Inbreeding ಅಲ್ಲಿ ಕಾಮನ್ ಆನ್ಸಿಸ್ಟರ್ಸ್ ಇತ್ತು, outcrossing ಅಲ್ಲಿ ನೋಡಿ but having no common ancestor on either side of their pedigree. Either side of the pedigree there is no common ancestor up to 4 to 6 generation. That one is called outcrossing ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ ಪಾಯಿಂಟ್ ನೋಡ್ತಾ, ಅಗೇನ್ ಮೇಟಿಂಗ್ ಆಫ್ ಅನಿಮಲ್ಸ್ ವಿತ್ ಇನ್ ದಿ ಸೇಮ್ ಬ್ರೀಡ್ ಬಟ್ ಹ್ಯಾವಿಂಗ್ ನೋ ಕಾಮನ್ ಆನ್ಸಿಸ್ಟರ್ ಆನ್ ಐದರ್ ಸೈಡ್ ಆಫ್ their pedigree up to 4 to 6 generation is called outcrossing. And this outcrossing helps to overcome inbreeding depression. ಇದರಲ್ಲಿ ಇನ್ಬ್ರೀಡಿಂಗ್ ಡಿಪ್ರೆಷನ್ಸ್ ಇರೋದಿಲ್ಲ. ಏನಕ್ಕೆ ಅಂದ್ರೆ ನೋ ಕಾಮನ್ ಆನ್ಸಿಸ್ಟರ್ಸ್. ಓಕೆ, ಇದು ಫಸ್ಟ್ ಟೈಪ್ ಆಯಿತು ಔಟ್ ಬ್ರೀಡಿಂಗ್ ಅಲ್ಲಿ ಔಟ್ ಕ್ರಾಸಿಂಗ್. ನೆಕ್ಸ್ಟ್ ನೋಡಿ ಸೆಕೆಂಡ್ ಒನ್, ದಟ್ ಈಸ್ ದಿ ಕ್ರಾಸ್ ಬ್ರೀಡಿಂಗ್. ಕ್ರಾಸ್ ಬ್ರೀಡಿಂಗ್ ಅಂದ ಕೂಡಲೇ ಇನ್ ದಿಸ್ ಮೆಥಡ್ superior males of one breed, that means superior males of one breed are mated with superior females of another breed. ಅಂದ್ರೆ ಇಲ್ಲಿ ನೋಡಿ ಸೆಲೆಕ್ಷನ್ ಅಲ್ಲಿ superior male of one breed and superior females of another breed, ಅಗೈನ್ ಇದ್ರ ನಡುವೆ ಏನಾಗುತ್ತೆ, ಕ್ರಾಸಿಂಗ್ ಆಗುತ್ತೆ. ದಟ್ ಒನ್ ಇಸ್ ಕಾಲ್ಡ್ ಕ್ರಾಸ್ ಬ್ರೀಡಿಂಗ್ ಅಂತೇಳಿ ಕರಿತೀವಿ. ಅಗೈನ್ ಇನ್ ಕ್ರಾಸ್ ಬ್ರೀಡಿಂಗ್ ಇಟ್ ಅಲೋಸ್ ದಿ ಡಿಸೈರಬಲ್ ಕ್ವಾಲಿಟೀಸ್ ಆಫ್ ಟೂ ಡಿಫರೆಂಟ್ ಬ್ರೀಡ್ಸ್ ಟು ಬಿ ಕಂಬೈನ್ಡ್. ಎರಡು ಡಿಸೈರಬಲ್ ಕ್ವಾಲಿಟೀಸ್ ಆಫ್ ಡಿಫರೆಂಟ್ ಬ್ರೀಡ್ಸ್ ಇಂದ ಏನಾಗುತ್ತೆ, ಕಾಂಬಿನೇಷನ್ ಅಬ್ಸರ್ವ್ ಮಾಡ್ತೀರಾ. ಅಂದ್ರೆ ಸುಪೀರಿಯರ್ ಮೇಲ್ ಆಫ್ ಒನ್ ಬ್ರೀಡ್ ಅಂಡ್ ಸುಪೀರಿಯರ್ ಫಿಮೇಲ್ ಆಫ್ ಅನದರ್ ಬ್ರೀಡ್, ಇವೆರಡರದ್ದು ಕಾಂಬಿನೇಷನ್ ಯಾವಾಗ ಬರುತ್ತೆ, ಅಗೇನ್ ಅಲ್ಲಿ ನಾವೇನ್ ಮಾಡ್ತೀವಿ, ಡಿಸೈರಬಲ್ ಕ್ವಾಲಿಟೀಸ್ ಆಫ್ ಟೂ ಡಿಫರೆಂಟ್ ಬ್ರೀಡ್ಸ್ ಟು ಬಿ ಕಂಬೈನ್ಡ್. ಇದು ಏನಾಗುತ್ತೆ, ಆಫ್ ಸ್ಪ್ರಿಂಗ್ಸ್ ಅಲ್ಲಿ ಅಪಿಯರ್ ಆಗುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಕ್ರಾಸ್ ಬ್ರೀಡಿಂಗ್ ಅಂತ ನಾವೇನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. Cross breeding ಗೆ best example is Isardale. Isardale is a sheep variety developed in Punjab. Developed in Punjab ಹೇಗೆ ಫಾರ್ಮ್ ಆಗಿದೆ ಅಂದ್ರೆ ಕ್ರಾಸಿಂಗ್ ಬಿಟ್ವೀನ್ ಬಿಕನರಿ ಈವ್ಸ್ ಅಂಡ್ ಮೆರಿನೋ ರ್ಯಾಮ್ಸ್. ಇವೆರಡು ಕ್ರಾಸ್ ಮಾಡಿದಾಗ ಒಂದು ಹೊಸ ವೆರೈಟಿ ಡೆವಲಪ್ ಆಯಿತು. ದಟ್ ನ್ಯೂ ವೆರೈಟಿ ಈಸ್ ಕನ್ಸಿಡರ್ಡ್ ಆಸ್ Isardale developed in Punjab, and this Isardale is an example for cross breeding. ಏನ್ ಮಾಡ್ತೀವಿ, ಎಕ್ಸಾಂಪಲ್ ಆಗಿ ಚೂಸ್ ಮಾಡ್ತೀವಿ. ಓಕೆ, ಇದು ಸೆಕೆಂಡ್ ಒನ್ ಆಯ್ತು. ನೆಕ್ಸ್ಟ್ ನೋಡಿ ಥರ್ಡ್ ಒನ್, ಔಟ್ ಬ್ರೀಡಿಂಗ್ ಅಲ್ಲಿ ಇಂಟರ್ಸ್ಪೆಸಿಫಿಕ್ ಹೈಬ್ರಿಡೈಸೇಷನ್. ಇಂಟರ್ಸ್ಪೆಸಿಫಿಕ್ ಹೈಬ್ರಿಡೈಸೇಷನ್ ಮೀನ್ಸ್ ಇಟ್ ಈಸ್ ಎ ಮೆಥಡ್ ಆಫ್ ಕ್ರಾಸಿಂಗ್ ಬಿಟ್ವೀನ್ ಮೇಲ್ ಅಂಡ್ ಫೀಮೇಲ್ ಅನಿಮಲ್ಸ್ belong to different species. It's a very important thing. Crossing between male and female animals belong to different species is called interspecific hybridization ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. Interspecific hybridization ಗೆ best example is mule. Mule is an example for interspecific hybridization. Mule is a hybrid offspring obtained by successfully by crossing between female horse and the male donkey. Crossing between female horse and the male donkey, they produces an variety that is a mule. This mule is stronger, harder, disease resistant and more capable of hard work. That is the specialty of mule. The mule is an example for interspecific hybridization. ಏನ್ ಮಾಡ್ತೀವಿ, ಎಕ್ಸಾಂಪಲ್ ಆಗಿ ಚೂಸ್ ಮಾಡ್ತೀವಿ. ಟೋಟಲಿ ಇವತ್ತು ನಾವು ಡಿಸ್ಕಸ್ ಮಾಡಿದ್ದು ಮೈನ್ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ದಿ ಅನಿಮಲ್ ಬ್ರೀಡಿಂಗ್. ಈಗ ಅನಿಮಲ್ ಬ್ರೀಡಿಂಗ್ ಅಲ್ಲಿ ಫಸ್ಟ್ ನೋಡಿದ ಟಾಪಿಕ್ ವಾಟ್ ಈಸ್ ಬ್ರೀಡ್.
Breed is a group of animals related by descent and similar general appearance, features and size. Okay, next intention of animal breeding. Next breeding types. Inbreeding, outbreeding. Inbreeding means mating of closely related individual within same breed having common ancestor for 4 to 6 generation. Advantages. Next continuous inbreeding reduces fertility and productivity, called inbreeding depression. Second type, outbreeding. First important point, unrelated animals, not related animals. Unrelated animals includes outcrossing, crossbreeding and interspecific hybridization. Outcrossingly, mating of animals same breed, no common ancestor for 4 to 6 generation, help in overcome inbreeding depression. Crossbreeding, superior male of one breed is crossed with the superior female of another breed. Okay, is called crossbreeding. Crossbreeding, a best example, Izardine sheep variety developed in Punjab, obtained by crossing of Bicanary ewes and merino rams. And last topic is interspecific hybridization. Crossing between male and female animals belongs to different species. Example, mule. Crossing between female horse and the male donkey. Appear ಆಗಿರೋದು mule. Crossing between female horse and the male donkey. Mule is stronger, harder, disease resistant and more capable of hard work. Mule is a best example for interspecific hybridization.